ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಇದ್ದಂಥ ಹುಡುಗಿ ಸಡನ್ನಾಗಿ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಕೂತ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸ್ವಲ್ಪ ದಿನ ಆದಮೇಲೆ ಕಣ್ಮೇರನೇ ಆಗ್ತಾಳೆ. ವೈ? ಸೋನಿಯಾ ಬಿಹಾರದ ಒಂದು ಬಡ ಕುಟುಂಬದಲ್ಲಿ ಜನಿಸಿರ್ತಾಳೆ. ತಂದೆ ತಾಯಿ ಕೆಲಸನ ಹುಡ್ಕೊಂಡು ದಿಲ್ಲಿಗೆ ಬಂದಿರ್ತಾರೆ. ಇವಳು ಕೂಡ ತಂದೆ ತಾಯಿ ಜೊತೆನೇ ಇರ್ತಾಳೆ. ದುಡ್ಡು ಇಲ್ಲದೆ ಇರೋದ್ರಿಂದ ಸೋನಿಯಾ 10th ಆದಮೇಲೆ ಎಜುಕೇಷನ್ನ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಹಾಗಂತ ಹೇಳಿ ದುಡ್ಡು ಮಾಡಬೇಕು, ಬಡತನದಿಂದ ಆಚೆ ಬರಬೇಕು ಅನ್ನೋ ಕನಸನ್ನು ಮಾತ್ರ ಅವಳಿಂದು ಬಿಟ್ಕೊಡಲ್ಲ. ಇದೆಲ್ಲದಕ್ಕೂ ಅವಳಿಗೆ ಕಾಣಿಸಿದ್ದು ಒಂದೇ ಒಂದು ದಾರಿ ಅಂದರೆ ಸೋಷಿಯಲ್ ಮೀಡಿಯಾ. ತಾನು ಕೂಡ ಎಲ್ಲರಂತೆ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಬೇಕು, ದುಡ್ಡು ಮಾಡಬೇಕು, ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ ಆಗಬೇಕು ಅಂತೇಳಿ ಡಿಸೈಡ್ ಮಾಡ್ತಾಳೆ. ಅದಕ್ಕಾಗಿಯೇ ಹಾಗೆ ಹೀಗೆ ಸ್ವಲ್ಪ ಹಣನ ಜೋಡಿಸಿ ಒಂದು ಸ್ಮಾರ್ಟ್ಫೋನ್ ಕೂಡ ಖರೀದಿ ಮಾಡ್ತಾಳೆ. ಅಪ್ಪ ಅಮ್ಮ ಬೆಳಗ್ಗೆ ಕೆಲಸಕ್ಕೆ ಹೋದ್ಮೇಲೆ ಇವಳು ಮನೆ ಕೆಲಸನ ಮುಗಿಸ್ಕೊಂಡು ರೀಲ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಯಾವಾಗಲೂ ರೀಲ್ಸ್ ಮಾಡ್ತಾನೆ ಇರ್ತಾಳೆ. ಸೋನಿಯಾ ಕಾನ್ಫಿಡೆಂಟ್ ಆಗಿದ್ಲು. ಹೀಗೆ ದಿನೇ ಕಾನ್ಸ್ಟೆಂಟಾಗಿ ರೀಲ್ಸ್ನ ಅಪ್ಲೋಡ್ ಮಾಡ್ತಾಯಿದ್ರೆ ಮುಂದೊಂದು ದಿನ ಪೇಯ್ಡ್ ವಿಡಿಯೋಸ್ಗೆ ಅವಳಿಗೆ ಸಿಕ್ಕೇ ಸಿಗುತ್ತೆ ಅಂತ. ಇದೇ ಕಾರಣಕ್ಕೆ ಅವಳು ದೆಹಲಿಯಲ್ಲಿರುವಂಥ ಫೇಮಸ್ ಸ್ಪಾಟ್ಗಳಿಗೂ ಕೂಡ ಹೋಗಿ ರೀಲ್ಸ್ ಮಾಡ್ತಾ ಇರ್ತಾಳೆ. ನೋಡ್ತಾನೆ ಅವಳ ಫಾಲೋವರ್ಸ್ ಕೂಡ ಇನ್ಕ್ರೀಸ್ ಆಗ್ತಾರೆ. ಸೋನಿಯಾ ತಾನು ಕಂಡಂಥ ಕನಸಿಗೆ ತುಂಬಾ ಹತ್ತಿರ ಇದ್ದೀನಿ ಅಂತ ಅನ್ಕೊತಾಳೆ. ಆದರೆ ವಿಧಿ ಅವಳ ಲೈಫಲ್ಲೇ ಬೇರೆನೇ ಇರುತ್ತೆ. ಇದೇ ಒಂದು ವರ್ಷದಿಂದ ಸೋನಿಯಾಗೆ ಹತ್ತತ್ರ 19 ವರ್ಷ. ಎಲ್ಲನೂ ಚೆನ್ನಾಗೇ ನಡೀತಾ ಇರುತ್ತೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಬ್ಯುಸಿ ಇರ್ತಾಳೆ. ಆಗ ಸೋನಿಯಾ ಲೈಫಲ್ಲಿ ಒಂದು ಭೂತ ಎಂಟ್ರಿ ಕೊಡುತ್ತೆ. ಸೋನಿಯಾ ಭೂತದ ಜೊತೆ ಲವಲ್ಲೂ ಕೂಡ ಬೀಳ್ತಾಳೆ. ಎಸ್, ಇದು ನಿಜ. ಆದರೆ ನೀವು ಅಂದ್ಕೊಂಡಿರೋ ಥರ ಇದು ಸತ್ತೋದ್ಮೇಲೆ ಪ್ರೇತಾತ್ಮ ಆಗಿ ಸುತ್ತಾಡೋ ಯಾವುದೋ ದೆವ್ವನೋ ಭೂತನೋ ಅಲ್ಲ. ಅದು ಸೋನಿಯಾನ ಸೀಕ್ರೆಟ್ ಲವರ್ ಆಗಿರುತ್ತೆ. ನಿಮ್ಮ ಥರ ಮನುಷ್ಯನೇ. ಸೋನಿಯಾ ಅವನನ್ನು ಪ್ರೀತಿಯಿಂದ ಭೂತ ಅಂತ ಕರಿತಾ ಇದ್ಲು. ಸ್ಟಾರ್ಟಿಂಗಲ್ಲಿ ಸೋನಿಯಾ ತನ್ನ ಲವ್ ವಿಚಾರನ ಮನೆಯವರಿಂದ ಜನರಿಂದ ಗುಟ್ಟಾಗಿ ಇಟ್ಕೊಂಡಿದ್ಲು. ಆದರೆ ದಿನೇ ದಿನೇ ಕಳೆದಂಗೆ ಸೋನಿಯಾ ಅವಳ ಸೀಕ್ರೆಟ್ ಬಾಯ್ ಫ್ರೆಂಡ್ನ ಜಗತ್ತಿಗೆ ಪರಿಚಯಿಸಿಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲೂ ಕೂಡ ಅವನ ಜೊತೆಗಿನ ಫೋಟೋಸ್ನ ಅಪ್ಲೋಡ್ ಮಾಡಿ ಐ ಲವ್ ಯು ಭೂತ ಅಂತ ತನ್ನ ರಿಲೇಷನ್ಶಿಪ್ ಬಗ್ಗೆ ಹೇಳ್ಕೊತಾಳೆ. ಅಲ್ಲೇ ಅವನ ಹೆಸರು ಸಂಜು ಅಂತ ಎಲ್ರಿಗೂ ಗೊತ್ತಾಗಿದ್ದು. ಅವನಿಗೂ ಅವಳಿಗೂ 1 ವರ್ಷ ಡಿಫ್ರೆನ್ಸ್ ಅಷ್ಟೇ. ಇವಳಿಗೆ 19 ವರ್ಷ ಆದರೆ ಅವನಿಗೆ 20 ವರ್ಷ. ಎಲ್ಲ ಚೆನ್ನಾಗಿ ನಡೀತಾ ಇರುತ್ತೆ. ಆದರೆ ಸ್ವಲ್ಪ ದಿನ ಕಳೆದ್ಮೇಲೆ ಯಾವಾಗಲೂ ಖುಷಿಯಾಗಿ ಓಡಾಡಿಕೊಂಡು ರೀಲ್ಸ್ ಮಾಡ್ಕೊಂಡಿದ್ದ ಸೋನಿಯಾ ಸಡನ್ನಾಗಿ ಆಚೆ ಹೋಗೋದನ್ನು ನಿಲ್ಲಿಸಿ ಮನೆಯಲ್ಲಿ ಒಂದು ಕೋಣೆಯಲ್ಲಿ ಇರೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಯಾವಾಗಲೂ ಯೋಚನೆ ಮಾಡಿಕೊಂಡು ಕೂತ್ಕೊಳ್ತಾ ಇರ್ತಾಳೆ. ಇದೆಲ್ಲವೂ ಸೋನಿಯಾಳ ತಾಯಿಗೆ ವಿಚಿತ್ರವಾಗಿ ಕಾಣಿಸುತ್ತೆ. ಸೋನಿಯಾಳಲ್ಲಿ ವಿಸಿಬಲ್ ಚೇಂಜಸ್ ಕೂಡ ಕಾಣಿಸ್ತಿರುತ್ತೆ. ಹಾಗೆ ಸೋನಿಯಾ ಹೆಲ್ತಲ್ಲೂ ಕೂಡ ಪದೇ ಏರುಪೇರು ಆಗ್ತಾ ಇರುತ್ತೆ. ಇದೇ ಕಾರಣಕ್ಕೆ ಸೋನಿಯಾಳ ತಾಯಿಗೆ ಡೌಟ್ ಬಂದು ಅವಳನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಚೆಕಪ್ ಕೂಡ ಮಾಡಿಸ್ತಾರೆ. ಅಲ್ಲಿ ಅವರಿಗೆ ಅರ್ಥ ಆಗುತ್ತೆ ಸೋನಿಯಾ ಅಷ್ಟೊತ್ತಿಗೆ 5 ತಿಂಗಳ ಗರ್ಭಿಣಿ ಅಂತ. ಸೋನಿಯಾ ಅವಳ ಹೊಟ್ಟೆಯಲ್ಲಿರುವಂಥ ಮಗುವಿಗೆ ತಂದೆ ಅವಳ ಬಾಯ್ ಫ್ರೆಂಡ್ ಭೂತ ಅಂತ ಮನೆಯವ್ರ ಮುಂದೆ ಒಪ್ಕೊತಾಳೆ. ಅಸಲಿಗೆ ಅವಳ ಬಾಯ್ ಫ್ರೆಂಡ್ ಹೆಸರು ಸಂಜು ಅಂತ. ಆತ ಮೂಲತಃ ಹರಿಯಾಣದವನೇ ಆದ್ರೂ ಅವನು ಬಾಡಿಗೆ ಮನೆಯಲ್ಲಿ ಸೋನಿಯಾ ಇರುವಂಥ ಮನೆ ಅಕ್ಕಪಕ್ಕದಲ್ಲೇ ಇರ್ತಾನೆ. ಸೋನಿಯಾಳ ತಾಯಿ ಅವರ ಕೇವಲ 19 ವರ್ಷದ ಮಗಳು ಮದುವೆಗೂ ಮುಂಚೆನೇ ಗರ್ಭಿಣಿ ಆಗೋದಲ್ಲದೆ ಆಲ್ರೆಡಿ ಮದುವೆ ಆಗಿರೋ ಥರ ಬಿಹೇವ್ ಮಾಡೋದನ್ನು ನೋಡಿ ಅವ್ರಿಗೆ ಬೇರೆ ದಾರಿ ಕಾಣದೆ ಇವರಿಬ್ಬರ ರಿಲೇಷನ್ಶಿಪ್ನ ಒಪ್ಕೊತಾರೆ. ಆದರೆ ಸಂಜು ಮನೆಯಲ್ಲಿ ಸೋನಿಯಾಳನ್ನು ಯಾವತ್ತೂ ಒಪ್ಕೊಳ್ಳೋದಿಲ್ಲ. ಅಕ್ಟೋಬರ್ 21, 2024 ಬೆಳಗ್ಗೆ ಸೋನಿಯಾ ತನ್ನ ಮನೆಯಿಂದ ಬ್ಯಾಗ್ ಸಮೇತ ಹೊರಡ್ತಾಳೆ. ಹೊರಡೋಕ್ಕೂ ಮುಂಚೆ ಅವಳ ತಂಗಿಗೆ ಹೇಳ್ತಾಳೆ, ಸಂಜು ಮನೆಯಲ್ಲಿ ನನ್ನ ಯಾವತ್ತೂ ಒಪ್ಕೊಳ್ಳಲ್ಲ, ಅದಕ್ಕೆ ನಾನು ಸಂಜು ಎಲ್ಲರಿಂದ ದೂರ ಹೋಗಿ ಒಂದು ಹೊಸ ಜೀವನ ನಡೆಸ್ತೀವಿ ಅಂತೇಳಿ ಮನೆಯಿಂದ ಆಚೆ ಹೊರಡ್ತಾಳೆ. ಸೋನಿಯಾಳ ತಾಯಿ ಬೆಳಗ್ಗೆ ಎದ್ದಾಗ ಮಗಳು ಮನೆಯಲ್ಲಿ ಕಾಣದೇ ಇರೋದನ್ನು ನೋಡಿ ಸೋನಿಯಾಳ ಫೋನ್ಗೆ ಕಾಲ್ ಮಾಡ್ತಾರೆ. ಆ ಕಡೆಯಿಂದ ಸಂಜು ಕಾಲ್ನ ರಿಸೀವ್ ಮಾಡಿ ಸೋನಿಯಾಗೆ ನಿಮ್ಮನ್ನು ಯಾರನ್ನ ಕಂಡ್ರೂ ಇಷ್ಟ ಇಲ್ಲ, ನಿಮ್ಮ ಜೊತೆ ಮಾತಾಡೋಕ್ಕೂ ಇಷ್ಟ ಇಲ್ಲ ಅಂತೇಳಿ ಹೇಳ್ತಾನೆ. ಆಗ ಸೋನಿಯಾಳ ತಾಯಿ ಅಟ್ಲೀಸ್ಟ್ ನನ್ನ ಮಗಳು ಎಲ್ಲಿದ್ದಾಳೆ ಅಂತ ಹೇಳು ಅಂತ ಹೇಳಿದಾಗ ಸಂಜು ಫೋನ್ ಕಾಲ್ನ ಕಟ್ ಮಾಡ್ತಾನೆ. ಆಮೇಲೆ ಎಷ್ಟೇ ಸಾರಿ ಕಾಲ್ ಮಾಡಿದ್ರೂ ಫೋನ್ ಸ್ವಿಚ್ ಆಫ್ ಅಂತ ಬರುತ್ತೆ. ಸ್ವಲ್ಪ ಹೊತ್ತು ಆದಮೇಲೆ ಸಾಯಂಕಾಲ ಸೋನಿಯಾಳ ಅಣ್ಣ ಮನೀಶ್ ಕಾಲ್ ಮಾಡ್ತಾನೆ. ಆವಾಗ ಫೋನ್ ಮತ್ತೆ ರಿಂಗ್ ಆಗುತ್ತೆ. ಈ ಸಾರಿ ಕೂಡ ಸಂಜುನೇ ಕಾಲ್ ರಿಸೀವ್ ಮಾಡಿ ಮತ್ತೆ ಅದನ್ನು ಹೇಳ್ತಾನೆ. ಆದರೆ ಮನೀಶ್ ಸಂಜು ಹಿಂದೆ ಇನ್ಯಾರೋ ಮಾತಾಡೋದನ್ನು ಕೇಳಿಸ್ಕೊತಾನೆ. ಆಗ ಅರ್ಥ ಆಗುತ್ತೆ ಸಂಜು ಜೊತೆ ಇನ್ನೂ ಯಾರೋ ಇದ್ದಾರೆ ಅಂತ. ಹಾಗೆ ಕಾಲ್ ಕಟ್ ಮಾಡೋವಂಥ ಟೈಮಲ್ಲಿ ಸಂಜು ಹಿಂದೆ ಕಡ್ಡ ಅವ್ರಿಗೆ ಹೇರಾಕೋದು ಅನ್ನೋ ಮಾತು ಮನೀಶ್ಗೆ ಕೇಳಿಸುತ್ತೆ. ಇದರರ್ಥ ತಗ್ಗನ್ನು ಇನ್ನೂ ಆಳವಾಗಿ ತೋಡಿ ಅಂತ ಅರ್ಥ.
ಇದನ್ನು ಕೇಳಿಸ್ಕೊಂಡ ಮನೀಶ್ಗೆ ಸಂಜು ಮೇಲೆ ಡೌಟ್ ಶುರುವಾಗುತ್ತೆ. ಅದೇ ಕಾರಣಕ್ಕೆ ಮನೀಶ್ ಮತ್ತು ಅವನ ಫ್ಯಾಮಿಲಿ ನ್ಯಾಂಗ್ಲೋಯಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸಂಜು ಮೇಲೆ ಕಂಪ್ಲೇಂಟ್ ಕೊಡ್ತಾರೆ. ಆದರೆ ಪೊಲೀಸರು ನಿಮ್ಮ ಮಗಳು ಅಡಲ್ಟ್, ಹಾಗೆ ಅವಳು ಸ್ವ ಇಚ್ಛೆಯಿಂದ ಸಂಜು ಜೊತೆ ಹೋಗಿರೋದ್ರಿಂದ ಈ ಕಂಪ್ಲೇಂಟ್ನ ಫೈಲ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅದಾದ ಮೇಲೆ ಸೋನಿಯಾಳ ಫ್ಯಾಮಿಲಿ ಬೇರೆ ದಾರಿ ಕಾಣದೆ ಅವರೇ ಖುದ್ದಾಗಿ ಸಂಜು ಮತ್ತು ಸೋನಿಯಾಳನ್ನ ಹುಡುಕೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೀಗೆ ಹುಡುಕೋಕ್ಕೆ ಹೋದವ್ರಿಗೆ ಸಿಕ್ಕಿದ್ದು ಸಂಜುನ ಫ್ಯಾಮಿಲಿ. ಸಂಜು ಫ್ಯಾಮಿಲಿಗೆ ಹೋಗಿ ಸಂಜು ಎಲ್ಲಿ ಅಂತ ಕೇಳಿದಾಗ ಅವರಿಗೆ ಇನ್ನೊಂದು ಶಾಕ್ ಆದಿತ್ತು. ಯಾರನ್ನ ಅವರು ಸಂಜು ಅಂತ ಹುಡ್ಕೊಂಡು ಹೋಗಿದ್ರು, ಅಸಲಿಗೆ ಅವನ ಹೆಸರು ಸಂಜು ಅಲ್ಲ, ಸಲೀಂ ಅಂತ. ಆದರೆ ಸಲೀಂ ಫ್ಯಾಮಿಲಿ ಸಲೀಂ ಮನೆ ಬಿಟ್ಟು ಹೋಗಿ ತುಂಬಾ ದಿನಗಳಾಯಿತು, ಅವನಿಗೂ ಹಾಗೂ ನಮಗೆ ಯಾವುದೇ ಥರದ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಇದಾದ ಮರುದಿನನೇ ಅಂದರೆ ಅಕ್ಟೋಬರ್ 23, 2024 ಸೋನಿಯಾಳ ಅಣ್ಣ ಮನೀಶ್ಗೆ ಪಶ್ಚಿಮ ವಿಹಾರ್ ಪೊಲೀಸ್ ಸ್ಟೇಷನಿಂದ ಒಂದು ಕಾಲ್ ಬರುತ್ತೆ. ಆ ಕಡೆಯಿಂದ ಒಬ್ಬ ಪೊಲೀಸ್ ಆಫೀಸರ್ ಮನೀಶ್ಗೆ ಹೇಳ್ತಾರೆ, ಒಬ್ಬ ಹುಡುಗ ನಂಬರ್ ಪ್ಲೇಟ್ ಇಲ್ಲದೇ ವೆಹಿಕಲ್ನ ಓಡಿಸ್ತಾ ಇದ್ದ, ಅವನನ್ನು ಅರೆಸ್ಟ್ ಮಾಡಿದ್ದೀವಿ, ಹಾಗೆ ಅವನ ಹತ್ರ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ನ ಕಲೆಕ್ಟ್ ಮಾಡಿದ್ದೀವಿ, ಅದರಲ್ಲಿ ಸೋನಿಯಾ ಮತ್ತು ಸೋನಿಯಾಳ ತಂದೆ ಆಧಾರ್ ಕಾರ್ಡ್ ಸಿಕ್ಕಿದೆ ಅಂತ ಹೇಳಿ ಮನೀಶ್ಗೆ ಹೇಳ್ತಾರೆ. ಹಾಗಿದ್ರೆ ಆ ನಂಬರ್ ಪ್ಲೇಟ್ ಇಲ್ಲದೆ ವೆಹಿಕಲ್ನ ಓಡಿಸಿದ್ದ ಹುಡುಗ ಯಾರು? ಸಲೀಂ ಸಂಜು ಆಗಿದ್ದೇಕೆ? ಹಾಗೆ ಸೋನಿಯಾ ಏನಾದಳು? ಇವೆಲ್ಲವನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ.